Page 40 Fields focuses on making data intuitive and easy to interpret, helping you take your knowledge to the next level by correlating what you know with what the maps show. With Page 40 Fields, you can analyze and share farm and field insights with relevant stakeholders to interpret and access, giving you the information you need to make the best decisions. Advanced features such as the zonation tool turn index maps into zones for your prescription rates. ಸೊ ಇದು ಫಿಕ್ಸ್4ಡಿ ಅಂತ ಇದೊಂದು ಸಾಫ್ಟ್ವೇರು. ಅವರು ಈ ಡ್ರೋನ್ ಡೇಟಾನ ಯೂಸ್ ಮಾಡಿ ಅದನ್ನ ಈವನ್ NDVI ಡೇಟಾಗೆ ಕನ್ವರ್ಟ್ ಮಾಡಿಕೊಂಡು ಅನಾಲಿಟಿಕ್ಸ್ ಮಾಡ್ತಾರೆ. ಅದ್ರಲ್ಲಿ ನೀವು ನೋಡಿರ್ಬೋದು, ಡ್ರೋನ್ ಟೇಕ್ ಆಫ್ ಆಗುತ್ತೆ, ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನಾರ್ಮಲಿ ಅಷ್ಟು ದೊಡ್ಡ ಲ್ಯಾಂಡ್ ನ ಮ್ಯಾಪ್ ಮಾಡಬೇಕು ಅಂದ್ರೆ ಅಷ್ಟು ಜನ ಟೋಟಲ್ ಸ್ಟೇಷನ್ ಅದೆಲ್ಲ ಹೊತ್ಕೊಂಡು ಬರ್ಬೇಕಾಗುತ್ತೆ. ಬಟ್ ಇಟ್ಸ್ ಅ ವೆರಿ ಸ್ಮಾಲ್ ಬ್ಯಾಕ್ ಪ್ಯಾಕ್ ತರ ಹಾಕೊಂಡ್ ಬಂದ್ಬಿಟ್ಟು ಯು ಕ್ಯಾನ್ ಫ್ಲೈ ಫ್ರಮ್ ಎನಿವೇರ್. ದಟ್ಸ್ ದಿ ಅಡ್ವಾಂಟೇಜ್. ಆಮೇಲೆ ನೀವು ಹಿಲ್ಲಿ ಟೆರೇನ್ ಅಲ್ಲಿ ಮ್ಯಾಪಿಂಗ್ ಮಾಡಬೇಕು ಅಂದ್ರೆ ಮ್ಯಾನ್ಯುಯಲ್ ಮೆಥಡ್ ಇಸ್ ವೆರಿ ರಿಸ್ಕಿ. ಡ್ರೋನ್ಸ್ ಯೂಸ್ ಮಾಡಿ ಯು ಕ್ಯಾನ್ ಮ್ಯಾಪ್ ಹಿಲ್ಲಿ ಟೆರೇನ್ ಫಾರ್ ಫರ್ದರ್ ಟೆರಸ್ ಕಲ್ಟಿವೇಶನ್ ಮಾಡಬೇಕು, ಬೇರೆ ಏನಾದ್ರೂ ತರ ಕಲ್ಟಿವೇಶನ್ ಮಾಡ್ತೀರಾ ಹಿಲ್ಲಿ ಟೆರೇನ್ಸ್ ಅಂದ್ರೆ ಇಟ್ ಬಿಕಮ್ಸ್ ಈಸಿಯರ್ ಟು ಮ್ಯಾಪ್ ದಿ ಲ್ಯಾಂಡ್. ಅಗ್ರೋಕೆಮಿಕಲ್ ಸ್ಪ್ರೇಯಿಂಗ್. ಸೊ ಡ್ರೋನ್ಸ್ ಅಲ್ಲಿ ಹಲವಾರು ಉಪಯೋಗಗಳಿವೆ ಅಗ್ರೋಕೆಮಿಕಲ್ ಸ್ಪ್ರೇಯಿಂಗ್. ಒನ್ ಮೇಜರ್ ಪಾಯಿಂಟ್ ಇಸ್ ರಿಡಕ್ಷನ್ ಆಫ್ ಯೂಸೇಜ್ ಆಫ್ ವಾಟರ್. ಆಸ್ ಆಫ್ ನೌ 1 ಎಕರೆಗೆ ಸುಮಾರು 10 ಲೀಟರ್ ನೀರು ಅಷ್ಟೇ ಬಳಕೆ ಆಗ್ತಾ ಇದೆ ಡ್ರೋನ್ಸ್ ಅಲ್ಲಿ. 200 ರಿಂದ 250 ಲೀಟರ್ ಇತ್ತು, ಅದು 10 ಲೀಟರ್ ಬಂದಿದೆ. ಬಟ್ ಎಫಿಕಸಿ ಅಥವಾ ಫೈಟೋಟಾಕ್ಸಿಸಿಟಿ, ಪಾಸಿಬಿಲಿಟಿ ಆಫ್ ಪೆಸ್ಟ್ ರಿಸರ್ಜೆನ್ಸ್, ಈ ಸ್ಟಡಿ ಈಗ ನಡೀತಾ ಇದೆ ಎಲ್ಲಾ ಯೂನಿವರ್ಸಿಟಿಯಲ್ಲೂ ಆಲ್ ಓವರ್ ಇಂಡಿಯಾ. CIBRC ಅವರ ಡೈರೆಕ್ಟಿವ್ ಮೇರೆಗೆ ಎಲ್ಲ ಅಗ್ರೋಕೆಮಿಕಲ್ ಪ್ಲಸ್ ಕ್ರಾಪ್ಸ್ ಅದರ ಸ್ಟಡಿ ನಡೀತಾ ಇದೆ. ನೆಕ್ಸ್ಟ್ 2 ವರ್ಷಕ್ಕೆ ಈ ಸ್ಟಡಿ ನಡೆಯುತ್ತೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ತೊಗರಿ ಮತ್ತೆ ರಾಗಿಗೆ ನಾವು ಆ ಸ್ಟಡಿ ಮಾಡುತ್ತೀವಿ. ಸೊ 2 ವರ್ಷ ಸ್ಟಡಿ ಮಾಡಿ ಮಲ್ಟಿಪಲ್ ಕ್ರಾಪ್ ಸೈಕಲ್ಸ್ ಅಲ್ಲಿ ವಿ ವಿಲ್ ಕಮ್ ಔಟ್ ವಿತ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ಯಾವ ಕೆಮಿಕಲ್ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಡೈಲ್ಯೂಷನ್ ಅಲ್ಲಿ ಯೂಸ್ ಮಾಡಬಹುದು ಅನ್ನೋದು. ಆಸ್ ಆಫ್ ನೌ ಇವತ್ತಿಗೆ CIBRC ಅವರು ಎಲ್ಲ ಅಗ್ರೋಕೆಮಿಕಲ್ಗೂ ಬ್ಲಾಂಕೆಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಫಾರ್ ಯೂಸೇಜ್ ಇನ್ ಡ್ರೋನ್ಸ್. ಸೊ ಡ್ರೋನ್ಸ್ ಅಲ್ಲೂ 200 ಲೀಟರ್ ಬಳಸ್ತೀವಿ ಅಂದ್ರೆ ಇಟ್ ಈಸ್ ಆಫ್ ನೋ ಯೂಸ್. ನಾವು ಮಲ್ಟಿಪಲ್ ಸೈಕಲ್ಸ್ ಒಂದು 15 ಕ್ರಾಪ್ ಆಲ್ರೆಡಿ 10 ಲೀಟರ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದೀವಿ ವಿತ್ ದ ಸೇಮ್ ಡೋಸೇಜ್ ಚೇಂಜ್ ಮಾಡಿಲ್ಲ. ಈಗ ಡೋಸೇಜ್ ಕಮ್ಮಿ ಮಾಡ್ಕೊಂಡು ಟ್ರೈ ಮಾಡ್ತಾ ಇದೀವಿ. ಅಂಡ್ ದಿಸ್ ಟೆಸ್ಟ್ ಇಸ್ ಗೋಯಿಂಗ್ ಆನ್. ಇನ್ನು 2 ವರ್ಷಕ್ಕೆ ಈ ಟೆಸ್ಟ್ ನಡೆಯುತ್ತೆ. 2 ವರ್ಷದ ನಂತರನೇ ಈ ರಿಸಲ್ಟ್ಸ್ ಔಟ್ ಆಗೋದು. ಯಾಕಂದ್ರೆ ನಾವು ಒಂದು ಕ್ರಾಪ್ ಸೈಕಲ್ ಮಾಡಿ ನಿಲ್ಸ್ಬಿಟ್ಟು ಟೆಸ್ಟ್ ರಿಲೀಸ್ ಮಾಡಕ್ಕೆ ಇಟ್ ಬಿಕಮ್ಸ್ ಎ ಲಿಟಲ್ ಡೇಂಜರಸ್. ಯಾಕಂದ್ರೆ ಪೆಸ್ಟ್ ರಿಸರ್ಜೆನ್ಸ್ ಒಂದು ಕ್ರಾಪ್ ಸೈಕಲ್ ಅಲ್ಲಿ ಗೊತ್ತಾಗೋದಿಲ್ಲ. ಸೊ ಮಲ್ಟಿಪಲ್ ಕ್ರಾಪ್ ಸೈಕಲ್ಸ್ ಅಲ್ಲಿ ಇದು ಸ್ಟಡಿ ಆಗ್ಬಿಟ್ಟು ಇದು ಕೊನೆಗೆ ವಿ ವಿಲ್ ನೋ. ಇವಾಗ ಮುಂದೆ 2 ವರ್ಷ ನಂತರ ಒಬ್ರು ಯಾರೋ ಡ್ರೋನ್ ಖರೀದಿಸ್ತೀರಾ ಅಗ್ರೋಕೆಮಿಕಲ್ ಸ್ಪ್ರೇಯಿಂಗ್ಗೆ ಅಂದ್ರೆ ಈ ಕ್ರಾಪ್ ಈ ಸ್ಟೇಜ್ ಈ ಕೆಮಿಕಲ್ ಇಷ್ಟೇ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅನ್ನೋ ಡೇಟಾ ಶೀಟ್ ಕೂಡ ನಿಮ್ಗೆ ಅವೈಲಬಿಲಿಟಿ ಇರುತ್ತೆ. ಬಟ್ ಆಸ್ ಆಫ್ ನೌ ವಾಟರ್ ರಿಡಕ್ಷನ್ ಆಗಿದೆ, ಕೆಮಿಕಲ್ ಇನ್ಹೇಲೇಷನ್ ಇಲ್ಲ. ಇಲ್ಲಾಂದ್ರೆ ನಮ್ಮ ರೈತರು ಬಹಳ ಪೋರಸ್ ಟವಲ್ ನ ಸುತ್ತಕೊಂಡು ಸ್ಪ್ರೇ ಮಾಡಕ್ ಹೋಗ್ತಾರೆ, ಕೆಲವೊಂದು ಟೈಮ್ ಅದು ಕೂಡ ಯೂಸ್ ಮಾಡೋದಿಲ್ಲ. ಪ್ರಪಂಚದಾದ್ಯಂತ ಅಗ್ರೋಕೆಮಿಕಲ್ ರಿಲೇಟೆಡ್ ಕ್ಯಾನ್ಸರ್ಗೆ ಸುಮಾರು $100 ಮಿಲಿಯನ್ ಅಂದ್ರೆ 750 ರಿಂದ 800 ಕೋಟಿ ರೂಪಾಯಿ ಖರ್ಚಾಗ್ತಿದೆ ಟ್ರೀಟ್ಮೆಂಟ್. ವಿತ್ ಡ್ರೋನ್ಸ್ ಅದು ಕಮ್ಮಿ ಆಗುತ್ತೆ, ಯಾಕಂದ್ರೆ ಯಾರು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಡ್ರೋನ್ ತಾನೇ ಅದು ಹಾರುತ್ತೆ, ಆಟೋನಮಸ್ಲಿ ಫ್ಲೈ ಮಾಡುತ್ತೆ. ಸೊ ಇಟ್ ಬಿಕಮ್ಸ್ ಈಸಿ. ಆಮೇಲೆ ಡ್ರೌಟ್ ಹಿಟ್ ಪ್ಲೇಸಸ್, ಡ್ರೈ ಲ್ಯಾಂಡ್ ಕಲ್ಟಿವೇಶನ್ ಮಾಡೋ ಕಡೆ ಎಲ್ಲಿ ನೀರಿನ ಕೊರತೆ ಇದೆ ಅಲ್ಲಿ 2 ಬಿಂದಿಗೆ ನೀರು ತಗೊಂಬಂದು ಕೊಟ್ರೆ 1 ಎಕರೆಗೆ ವಿ ವಿಲ್ ಸ್ಪ್ರೇ. ಮುಂಚೆ ಟ್ಯಾಂಕರ್ ತರಿಸ್ಬೇಕು, ಸೀಸನ್ ಅಲ್ಲಿ ಬಹಳ ಡಿಮ್ಯಾಂಡ್ ಆಗ್ಬಿಡುತ್ತೆ, ಕಾಸ್ಟ್ ಮೇಲೆ ಹೋಗುತ್ತೆ. ಬಟ್ ವಿತ್ ಡ್ರೋನ್ಸ್ ಆ ಸಮಸ್ಯೆ ಬಗೆಹರಿದಿದೆ. ಅದರ ನಂತರ ಅಗ್ರೋಕೆಮಿಕಲ್ ಸ್ಪ್ರೇಯಿಂಗ್ ಮಾತ್ರ ಅಲ್ಲ, ನಾನ್ ಸೀಸನಲ್ ಟೈಮ್ ಅಲ್ಲಿ ಇದನ್ನ ನೀವು ಲಾರ್ವಿಸೈಡ್ ಸ್ಪ್ರೇಯಿಂಗ್ ಫಾರ್ ಡೆಂಗ್ಯೂ ಅಂಡ್ ಮಲೇರಿಯಾ ಪ್ರಿವೆನ್ಷನ್ಗೂ ಕೂಡ ಡ್ರೋನ್ಸ್ ನ ಬಳಸಬಹುದು. ವಾಟರ್ ಬಾಡೀಸ್ ಮೇಲೆ ಲಾರ್ವಿಸೈಡ್ ಸ್ಪ್ರೇ ಮಾಡೋದಕ್ಕೆ ಡ್ರೋನ್ಸ್ ಬಳಸಬಹುದು. ವಿಲೇಜ್ ಎಕಾನಮಿನ ಇವತ್ತು ಡ್ರೋನ್ಸ್ ಬದಲಾಯಿಸೋದಕ್ಕೆ ಎಲ್ಲಾ ಸಾಧ್ಯತೆ ಇದೆ. 1 ಎಕರೆಗೆ $500 $900 ತಗೊಳ್ಳುವಂತಹ ಸನ್ನಿವೇಶ ಇದೆ ಭಾರತದಾದ್ಯಂತ.
ಒಂದು ಡ್ರೋನ್ ಒಂದು ದಿನಕ್ಕೆ, ಸಾಧಾರಣ ಡ್ರೋನ್ ಒಂದು ದಿನಕ್ಕೆ 30 ಎಕರೆ ಸ್ಪ್ರೇ ಮಾಡಬಹುದು. ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋ ಸಿಸ್ಟಮ್ 30 ಲೀಟರ್ 40 ಲೀಟರ್ ಕೆಪಾಸಿಟಿ ಇರೋ ಸಿಸ್ಟಮ್ 100 ಎಕರೆವರೆಗೂ 100 ಎಕರ್ಸ್ ಪರ್ ಡೇ ಸ್ಪ್ರೇ ಮಾಡಬಹುದು. ನೀವು 10 ಲಕ್ಷ 15 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಯು ಕ್ಯಾನ್ ಅರ್ನ್ ಎನಿವೇರ್ ಬಿಟ್ವೀನ್ 12 to 20,000 rupees ಪರ್ ಡೇ. ಅದು ಇಂಜಿನಿಯರ್ಸ್ ಕೂಡ ಸ್ಯಾಲ್ರಿ ಇಲ್ಲ ಈಗ. ಅಂಡ್ ನಮಗೆ ಕ್ರುಷಿಯಲ್ ನಾವು ನೋಡಿದೀವಿ, ಹೆಚ್ಚು ಕಡಿಮೆ 150 ದಿನ ದೇರ್ ಇಸ್ ಸ್ಕೋಪ್ ಫಾರ್ ಸ್ಪ್ರೇ. ಅಂಡ್ ಕರ್ನಾಟಕದ ವಿಶೇಷತೆ ಅಂದ್ರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇದೆ. ಹಾರ್ಟಿಕಲ್ಚರ್ ಕ್ರಾಪ್ಸ್ ಇರೋದ್ರಿಂದ ವಿ ಕ್ಯಾನ್ ಗೆಟ್ ಈವನ್ ಮೋರ್ ಅಮೌಂಟ್ ಆಫ್ ಡೇಸ್ ಫಾರ್ ಸ್ಪ್ರೇಯಿಂಗ್. ಸೊ ವಿಲೇಜ್ ಯೂತ್ಗೆ ಒಂದು ಒಳ್ಳೆ ಮೈಕ್ರೋ ಆಂಟರ್ಪ್ರಿನರ್ ಆಪರ್ಚುನಿಟಿನ ಇವತ್ತು ಡ್ರೋನ್ಸ್ ಮಾಡಿಕೊಟ್ಟಿದೆ. ಸ್ಮಾಲ್ ವಿಡಿಯೋ ಹೇಗೆ ಡ್ರೋನ್ಸ್ ಬೇರೆ ಬೇರೆ ಟೆರೇನ್ಗಳಲ್ಲಿ ಆರ್ಚರ್ಡ್ಸ್ ಅಲ್ಲಿ ಹೇಗೆ ಡ್ರೋನ್ಸ್ ಬಳಕೆ ಆಗ್ತಿದೆ ಅಂತ. ಓಕೆ, ಆ ವಿಡಿಯೋದೇನೋ ಪ್ರಾಬ್ಲಮ್ ಇದ್ದಂಗೆ. ಸೊ ಔಷಧಿ ಸಿಂಪಡಣೆಯಲ್ಲಿ ಫೀಲ್ಡ್ ಕ್ರಾಪ್ಸ್ಗೆ ಬೇರೆ ತರ ಸ್ಪ್ರೇಯಿಂಗ್ ಪ್ಯಾಟರ್ನ್ ಇದೆ, ಆರ್ಚರ್ಡ್ಸ್ಗೆ ಬೇರೆ ತರ ಸ್ಪ್ರೇಯಿಂಗ್ ಪ್ಯಾಟರ್ನ್ ಇದೆ. ನಾವು ಟೀಗೆ ಕೂಡ ನೀಲಗಿರೀಸ್ ಅಲ್ಲಿ ನಾವು ಟೀಗೆ ಕೂಡ ಸ್ಪ್ರೇ ಮಾಡಿದೀವಿ. ಅಲ್ಲೇ ಹೈಯೆಸ್ಟ್ ರಿಕ್ವೈರ್ಮೆಂಟ್ ಫಾರ್ ಡ್ರೋನ್ಸ್ ಇರೋದು. ಯಾಕಂದ್ರೆ ಆವರೇಜ್ ಏಜ್ ಆಫ್ ಟೀ ಪ್ಲಕರ್ಸ್ ಅಂಡ್ ಆರ್ ವರ್ಕರ್ಸ್ ಇನ್ ಅ ಟೀ ಎಸ್ಟೇಟ್ ಆಸ್ ಆಫ್ ಟುಡೇ ಇಸ್ 55 years. ಇನ್ನು 5 ವರ್ಷ ಕಳೆದ್ರೆ ಟೀ ಎಸ್ಟೇಟ್ಸ್ ಅಲ್ಲಿ ಮ್ಯಾನ್ ಪವರ್ ಇರೋದಿಲ್ಲ. So we are also working on an automated tea plucking system for the tea estates in Nilgiris and Valparai. Drones ಮೂಲಕ it becomes easier for spraying in different difficult terrains as well. Next slide. Seed broadcasting. ಎಲ್ಲಿ ರ್ಯಾಂಡಮ್ ಸೋಯಿಂಗ್ ಪ್ರಾಕ್ಟೀಸ್ ಇದೆ ಅಲ್ಲಿ ಸೀಡ್ ಬ್ರಾಡ್ಕಾಸ್ಟಿಂಗ್ ಯೂಸ್ ಮಾಡಬಹುದು. ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಡ್ರೋನ್ ಅಲ್ಲಿ 1 ಟನ್ ವರೆಗೂ ಸೀಡ್ಸ್ ನ ಬ್ರಾಡ್ಕಾಸ್ಟ್ ಮಾಡಬಹುದು. ದಟ್ ಬಿಕಮ್ಸ್ ಈಸಿಯರ್. ಆಮೇಲೆ ಜನರಲಿ ಮಣ್ಣು ಹಸಿ ಇದ್ದಾಗ ಸೀಡ್ ಬ್ರಾಡ್ಕಾಸ್ಟಿಂಗ್ ಮಾಡ್ತಾರೆ. ಸೊ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಲಾರ್ಜ್ ಲ್ಯಾಂಡ್ಸ್. ಸೊ ಅಲ್ಲಿ ಡ್ರೋನ್ಸ್ ಇನ್ನೂ ಬೇಗನೆ ಸೀಡ್ ಬ್ರಾಡ್ಕಾಸ್ಟಿಂಗ್ ಹೆಲ್ಪ್ ಆಗುತ್ತೆ. ಅಂಡ್ ಸೋಯಿಂಗ್ ಡೆನ್ಸಿಟಿ ಬಂದು ನಿಮಗೆ ಯೂನಿಫಾರ್ಮ್ ಆಗಿರುತ್ತೆ. ಹ್ಯಾಂಡ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಸೋಯಿಂಗ್ ಮಾಡಿದ್ರೆ ನಿಮಗೆ ಸೋಯಿಂಗ್ ಡೆನ್ಸಿಟಿ ವೇರಿ ಆಗೋದಕ್ಕೆ ಚಾನ್ಸಸ್ ಇದೆ. ಡ್ರೋನ್ ಅಲ್ಲಿ ಸೋ ಮಾಡಿದಾಗ ಸೀಡ್ ಬ್ರಾಡ್ಕಾಸ್ಟಿಂಗ್ ಮಾಡಿದಾಗ ಸೋಯಿಂಗ್ ಡೆನ್ಸಿಟಿ ಅಥವಾ ಸೀಡ್ ಡೆನ್ಸಿಟಿ ಅಟ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಲ್ಯಾಂಡ್ ರಿಮೇನ್ಸ್ ಯೂನಿಫಾರ್ಮ್. So I think video no problem. Next. ಗ್ರಾನ್ಯುಲರ್ ಕೆಮಿಕಲ್ಸ್ ಸ್ಪ್ರೆಡ್ ಮಾಡಬೇಕಾದ್ರೂ ಡ್ರೋನ್ ಯೂಸ್ ಮಾಡಬಹುದು. ಇನ್ ಕೇಸ್ ಫೀಲ್ಡ್ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಂದ್ರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಡ್ರೋನ್ಸ್ ಬಿಕಮ್ ದಿ ಓನ್ಲಿ ಆಲ್ಟರ್ನೇಟಿವ್ ಫಾರ್ ದಿಸ್. ನೆಕ್ಸ್ಟ್, ಇದು ಕ್ರಾಪ್ ಮಾನಿಟರಿಂಗ್. ಮುಂಚೆ ಸ್ಯಾಟಲೈಟ್ ಅಲ್ಲಿ ಮಾಡ್ತಿದ್ರು, ಈಗ ಡ್ರೋನ್ಸ್ ಅಲ್ಲಿ ಮಾಡ್ತಾ ಇದೀವಿ. ಟು ಅಂಡರ್ಸ್ಟ್ಯಾಂಡ್ ವಾಟ್ ಇರಿಗೇಷನ್ ಸ್ಟ್ರೆಸ್, ಸಾಯಿಲ್ ಹೆಲ್ತ್, ಕ್ರಾಪ್ ಹೆಲ್ತ್, ಕ್ರಾಪ್ ಹೆಲ್ತ್ ಅಲ್ಲಿ ಪೆಸ್ಟ್ ಅಟ್ಯಾಕ್ ಅಥವಾ ಡಿಸೀಸಸ್, NDVI ಡೇಟಾ ಇಟ್ಕೊಂಡು ಎಕ್ಸಿಸ್ಟಿಂಗ್ ಸ್ಪೆಕ್ಟ್ರಮ್ ಡೇಟಾ ಜೊತೆ ಮ್ಯಾಚ್ ಮಾಡಿ ವಿ ವಿಲ್ ಬಿ ಏಬಲ್ ಟು ಪ್ರಿಡಿಕ್ಟ್. ಈ ಮೆಥಡ್ ಕೂಡ ಇಟ್ ಇಸ್ ಸಿಮಿಲರ್ ಟು ಮ್ಯಾಪಿಂಗ್ ಅಂಡ್ ಸರ್ವೆ. ನಾರ್ಮಲ್ ಕ್ಯಾಮ್ರಾ ಬದಲು ಮಲ್ಟಿಸ್ಪೆಕ್ಟ್ರಲ್ ಕ್ಯಾಮ್ರಾನ ಡ್ರೋನ್ ಅಲ್ಲಿ ಫಿಕ್ಸ್ ಮಾಡಿ ಹಾರಿಸ್ತೀವಿ. ಸೊ ಲಾರ್ಜ್ ಡೇಟಾ, ಪ್ರಿಸೈಸ್ ಡೇಟಾ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ವೆನ್ ಯು ಕಂಬೈನ್ ಕ್ರಾಪ್ ಮಾನಿಟರಿಂಗ್ ಆರ್ ಕ್ರಾಪ್ ಅನಾಲಿಟಿಕ್ಸ್ ವಿತ್ ಅಗ್ರೋಕೆಮಿಕಲ್ ಸ್ಪ್ರೇ,
we can introduce precision spraying. As of now, drone ಅಲ್ಲಿ ನಾವು ಬ್ಲಾಂಕೆಟ್ ಸ್ಪ್ರೇಯಿಂಗ್ ಮಾಡ್ತಿರೋದು. ಎಲ್ಲಿ ಪ್ರಾಬ್ಲಮ್ ಇದ್ರೂ ಇಡೀ ಫೀಲ್ಡ್ಗೆ ಸ್ಪ್ರೇ ಮಾಡ್ತೀವಿ. ವಿತ್ ದಿಸ್ ಓನ್ಲಿ ಸ್ಟ್ರೆಸ್ಡ್ ಪಾರ್ಟ್ ಆಫ್ ದ ಫೀಲ್ಡ್ ನಾವು ಸ್ಪ್ರೇ ಮಾಡ್ಬೋದು. ಸೊ ದಿ ಅಮೌಂಟ್ ಆಫ್ actual agrochemical going into the field reduces, and we are not simply flooding the field with agrochemicals. So data becomes very critical, and multiple iterations ಮಾಡಿದಾಗ ಒಂದು ಎಕರೆ ಜಮೀನಿಂದ ಎಷ್ಟು ಈಲ್ಡ್ ಬರುತ್ತೆ ಅನ್ನೋದು ನಾವು ಪ್ರಿಸೈಸ್ ಆಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ಕೋಕೋನಟ್ ಪ್ಲಾಂಟೇಶನ್ ಅಲ್ಲಿ ಅವರು ಮಾಡಿರುವಂತಹ ಡ್ರೋನ್ ಅಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ನೀವು ಸ್ಯಾಟಲೈಟ್ ಡೇಟಾ ಇಸ್ ಓವರ್ ಅ ಪೀರಿಯಡ್, ನೀವು ವೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡೇಟಾಗೆ. ಇಲ್ಲಿ ರೈತರು ಫೋನ್ ಮಾಡಿ ಕೇಳ್ಕೊಂಡ್ರೆ ವಿ ಕ್ಯಾನ್ ಗೋ ಇಮಿಡಿಯೇಟ್ಲಿ. ದರ್ ಇಸ್ ಇಟ್ ಈಸ್ ಆನ್ ಕಾಲ್ ಡೇಟಾ ಡ್ರಿವನ್ ತರ ಪಾಸಿಬಿಲಿಟಿ. ಅದರ್ವೈಸ್ ಸ್ಯಾಟಲೈಟ್ ಅಂದ್ರೆ ನೆಕ್ಸ್ಟ್ ಆ ಸ್ಯಾಟಲೈಟ್ ಆ ಪೊಸಿಷನ್ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಆ ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಇಸ್ ಅ ವೆರಿ ಹ್ಯೂಜ್ ಪ್ರಾಸೆಸ್, ಅದನ್ನ ರಿಕ್ವೆಸ್ಟ್ ಮಾಡೋದು. ವಿತ್ ಡ್ರೋನ್ಸ್ ದಟ್ ಎಂಟೈರ್ ಪ್ರೊಸೀಜರಲ್ ಪ್ರಾಬ್ಲಮ್ ಗೋಸ್ ಅವೇ, ಅಂಡ್ ನಿಮಗೆ ಹೆಚ್ಚು ಕಡಿಮೆ ₹300 ₹200 ಎಕರೆಗೆ ಅಷ್ಟೇ ಬೀಳುತ್ತೆ ಆ ಡೇಟಾ ಅಕ್ವಿಸಿಷನ್. So it becomes very cheap and faster and more precise. So farmer can start taking decisions. ಇವತ್ತು agriculture ಅಲ್ಲಿ ಈ apps ಏನು ಡೆವಲಪ್ ಮಾಡ್ತಾ ಇದ್ದಾರೆ ಫಾರ್ ಡೇಟಾ ಅನಾಲಿಟಿಕ್ಸ್, ಇಟ್ ಈಸ್ ನೌ ಸ್ಟಾರ್ಟಿಂಗ್, ದೇ ಆರ್ ಸ್ಟಾರ್ಟಿಂಗ್ ಟು ವರ್ಕ್. ಈಗ ದೇಹಾತ್ ಎಲ್ಲ ಇವತ್ತು ಡ್ರೋನ್ಸ್ ಕಂಪನೀಸ್ ಜೊತೆ ವರ್ಕ್ ಮಾಡಿ ದೇ ಆರ್ ಟ್ರೈಂಗ್ ಟು ಗಿವ್ ಬೆಟರ್ ಅನಾಲಿಟಿಕ್ಸ್ ಟು ಫಾರ್ಮರ್ಸ್. ಸೊ ರೈತ ಒಂದು ಇನ್ಫಾರ್ಮ್ಡ್ ಡಿಸಿಷನ್ ಮಾಡಬಹುದು ಗೋಯಿಂಗ್ ಫಾರ್ವರ್ಡ್, ಅಂಡ್ ಇಟ್ ವಿಲ್ ಬಿಕಮ್ ಮೋರ್ ಈಸಿ. ನೆಕ್ಸ್ಟ್ ಸ್ಲೈಡ್. ಸೊ ಅಗ್ರೋ-ಫಾರೆಸ್ಟ್ರಿ ಅಲ್ಲಿ ಲಾರ್ಜ್ ಲ್ಯಾಂಡ್ಸ್ ಇದ್ದು, ನೀಡ್ ನಾಟ್ ಬಿ ಫ್ಲಾಟ್ ಲ್ಯಾಂಡ್ಸ್, ಹಿಲಿ ಟೆರೇನ್ಸ್ ಇದ್ರು ಕೂಡ ವಿ ಕ್ಯಾನ್ ಯೂಸ್ ಡ್ರೋನ್ಸ್ ಫಾರ್ ಅಗ್ರೋ-ಫಾರೆಸ್ಟ್ರಿ, ಇನ್ಕ್ಲೂಡಿಂಗ್ ಪ್ಲಾಂಟ್ ಗ್ರೋತ್ ಆರ್ ಟ್ರೀ ಗ್ರೋತ್ ಮಾನಿಟರಿಂಗ್. ಎಷ್ಟೊಂದ್ ಸತಿ ಏನಾಗುತ್ತೆ, ವಿ ವಿಲ್ ಡೂ ದಿ ಪ್ಲಾಂಟಿಂಗ್, ಅದಾದ್ಮೇಲೆ ಮರ್ತೋಗ್ಬಿಡ್ತೀವಿ. ಇಟ್ ಇಸ್ ಲೆಫ್ಟ್ ಟು ನೇಚರ್ ವೆದರ್ ಇಟ್ ವಿಲ್ ಸರ್ವೈವ್ ಆರ್ ನಾಟ್. ಬಟ್ ವಿತ್ ಡ್ರೋನ್ಸ್, ಯೂಸಿಂಗ್ ಡ್ರೋನ್ಸ್ ಫಾರ್ ಡ್ರಾಪಿಂಗ್ ಪ್ರಿಸೈಸ್ seed balls or seed pods and using multispectral data, we can monitor plant growth over the years. So we will definitely know what is the success rate of planting or creating these forests. ಡ್ರೋನ್, ನೀವು ಒಂದು ಡ್ರೋನ್ ಅಲ್ಲಿ ಒಂದು ದಿನಕ್ಕೆ ಸುಮಾರು 4 ಲಕ್ಷ ಸೀಡ್ ಬಾಲ್ಸ್ ನ ಡ್ರಾಪ್ ಮಾಡಬಹುದು. ಅದರ ಅಡ್ವಾಂಟೇಜ್ ಏನು ಅಂದ್ರೆ, ಡ್ರಾಪ್ ಮಾಡಿದ್ದು ಲೊಕೇಶನ್ ಎಲ್ಲ ಜಿಯೋ ಟ್ಯಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಡ್ರೋನ್ ನಾವು ಮಲ್ಟಿಸ್ಪೆಕ್ಟ್ರಲ್ ಡ್ರೋನ್ ನ ರನ್ ಮಾಡಿದಾಗ ಆ ಲೊಕೇಶನ್ ಅಲ್ಲಿ ಎಷ್ಟು ವಾಟ್ ಈಸ್ ದಿ ಸ್ಟೇಜ್ ಆಫ್ ಗ್ರೋತ್ ಅನ್ನೋದನ್ನ ನಾವು ತಿಳ್ಕೊಂಬೋದು. ನೆಕ್ಸ್ಟ್ ಸ್ಲೈಡ್. The rate of deforestation is estimated to be 10 million hectares per year. This has accumulated to over 2 billion hectares of degraded land, causing increases in carbon dioxide in our atmosphere and the loss of biodiversity. The rate of land degradation today is still higher than ಹಲವಾರು ಕಡೆ ಇವತ್ತು ಒಂದು ಅಡ್ವಾಂಟೇಜ್ ಏನಿದೆ ಮರಗಳು ಬೆಳೆಯೋದು ಅಂದ್ರೆ ಕಾರ್ಬನ್ ಕ್ರೆಡಿಟ್ಸ್. ನಮ್ಮ ರೈತರಿಗೆ ನಾವು ಕಾರ್ಬನ್ ಕ್ರೆಡಿಟ್ಸ್ ಬಗ್ಗೆ ತಿಳುವಳಿಕೆ ಮೂಡಿಸಿ, ಅದರಿಂದ ಇವತ್ತು ಯುರೋಪಿಯನ್ ಕಂಟ್ರೀಸ್ ಆರ್ ಇಂಡಸ್ಟ್ರಿಯಲೈಸ್ ನೇಷನ್ಸ್ ಅವರು ದೇ ಆರ್ ರೆಡಿ ಟು ಪೇ. ಯಾಕಂದ್ರೆ ಅವ್ರ ಕಾರ್ಬನ್ ಫುಟ್ ಪ್ರಿಂಟ್ ನ ಆಫ್ಸೆಟ್ ಮಾಡೋದಕ್ಕೆ ದೇ ಆರ್ ರೆಡಿ ಟು ಪೇ. ಸೊ ಎಲ್ಲಿ ಅಗ್ರಿಕಲ್ಚರ್ ಪಾಸಿಬಿಲಿಟಿ ಇರೋದಿಲ್ಲ, ವಿ ಕ್ಯಾನ್ ಹ್ಯಾವ್ ಫಾರೆಸ್ಟ್ರಿ ಬೀಯಿಂಗ್ ಡೆವಲಪ್, ಅಂಡ್ ದಟ್ ಕ್ಯಾನ್ ಬಿಕಮ್ ಎನ್ ಇನ್ಕಮ್ ಸೋರ್ಸ್ ಫಾರ್ ದ ಫಾರ್ಮರ್ ಥ್ರೂ ಕಾರ್ಬನ್ ಕ್ರೆಡಿಟ್ ಎಕ್ಸ್ಚೇಂಜ್. ಈ ಕಾರ್ಬನ್ ಕ್ರೆಡಿಟ್ ಎಕ್ಸ್ಚೇಂಜ್ ನ ವ್ಯಾಲಿಡೇಟ್ ಮಾಡೋದಕ್ಕೆ ಡ್ರೋನ್ ಡೇಟಾ ಬಿಕಮ್ಸ್ ವೆರಿ valuable and inevitable. So that is also another source where farmers can start making money.
ಇವತ್ತು ಕ್ಯಾನಡಾದಲ್ಲಿ, ನ್ಯೂಜಿಲೆಂಡ್ ಅಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಇಂಡಿಯಾದಲ್ಲೂ ಕೂಡ ಹೈದರಾಬಾದಲ್ಲಿ ಮಾರುತ್ ಡ್ರೋನ್ಸ್ ಅಂತ ಒಂದು ಕಂಪನಿ ಇದೆ, ಅವರು ಡ್ರೋನ್ ಬೇಸ್ಡ್ ಅಫಾರೆಸ್ಟೇಷನ್ ಮಾಡ್ತಾ ಇದ್ದಾರೆ. ಸೊ ಈ ತರ ಒಬ್ಬರೇ ಮಲ್ಟಿಪಲ್ ಡ್ರೋನ್ಸ್ ಕೂಡ ಫ್ಲೈ ಮಾಡಬಹುದು. ಅದನ್ನ ಡ್ರೋನ್ ಸ್ವಾರ್ಮಿಂಗ್ ಅಂತ ಕರಿತೀವಿ. ಒಂದೇ ಕಂಟ್ರೋಲರ್ ಅಲ್ಲಿ ಮಲ್ಟಿಪಲ್ ಡ್ರೋನ್ಸ್ ಫ್ಲೈ ಮಾಡಿ ಏರಿಯಾನ ಮ್ಯಾಪ್ ಮಾಡಿ ದಿ ಡ್ರೋನ್ಸ್ ವಿಲ್ ಡ್ರಾಪ್ ದ ಸೀಡ್ ಆರ್ ದ seed ball or the seed pod at different locations. Pollination ಇದು ಒಂದು ಎಕ್ಸ್ಪೆರಿಮೆಂಟಲ್ ಫೇಸ್ ಅಲ್ಲಿ ಇದೆ. ಡ್ರೋನ್ಗೆ ಇಲ್ಲಿ ಹಾರ್ಸ್ ಹೇರ್ ಯೂಸ್ ಮಾಡಿ ದೇ ಆರ್ ಟ್ರೈಂಗ್ ಟು ಮೂವ್ ಪಾಲಿನ್ಸ್ ಫ್ರಮ್ ಒನ್ ಫ್ಲವರ್ ಟು ಅನದರ್. ಡ್ರೋನ್ ಬಂದು ಫ್ಲವರ್ ನ ಡಿಟೆಕ್ಟ್ ಮಾಡಿ ಇಟ್ ವಿಲ್ ಗೋ ಅಂಡ್ ಸಿಟ್ ಆನ್ ಇಟ್ ಫಾರ್ ಅ ಫ್ಯೂ ಸೆಕೆಂಡ್ ಅಂಡ್ ದೆನ್ ಮೂವ್ ಆನ್. ಈ ಪ್ರಾಸೆಸ್ ಕೂಡ ಈಗ ನಡೀತಾ ಇದೆ. ಬಟ್ ಅದರ್ವೈಸ್ ದಿ ನಾರ್ಮಲ್ ಏರ್ ಫ್ಲೋ ಆಫ್ ದಿ ಪ್ರೊಪೆಲ್ಲರ್ಸ್ ಇನ್ ಎ ಡ್ರೋನ್ ಹೆಲ್ಪ್ಸ್ ಇನ್ ಪಾಲಿನೇಷನ್. ಇದು ಕೂಡ ಟ್ರಯಲ್ಸ್ ಇಂಡಿಯಾದಲ್ಲಿ ನಡೆದಿದೆ. ಇದು US ಅಲ್ಲಿ ಈಗ ನಡೀತಿರುವಂತಹ ರಿಸರ್ಚ್. ಇಟ್ ಈಸ್ ನಾಟ್ ಅನ್ ಆಲ್ಟರ್ನೇಟಿವ್ ಟು ಹನಿ ಬೀಸ್. ರೈಟ್ ನೌ US ಅಲ್ಲಿರುವಂತಹ ಡಿಕ್ಲೈನಿಂಗ್ ಹನಿ ಬಿ ಪಾಪ್ಯುಲೇಷನ್, ಅದರಿಂದ ಬರ್ತಿರುವಂತಹ ಪಾಲಿನೇಷನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ದೇ ಆರ್ ವರ್ಕಿಂಗ್ ಆನ್ ದೀಸ್ ಡ್ರೋನ್ಸ್. ನೆಕ್ಸ್ಟ್ ಸ್ಲೈಡ್. ಓಕೆ, ಇದು ಅನಿಮಲ್ ಹರ್ಡಿಂಗು. ಲಾರ್ಜ್ ಏರಿಯಾಸ್ ಅಲ್ಲಿ ಶೀಪ್ ಮತ್ತೆ ಕ್ಯಾಟಲ್ ಹರ್ಡ್ ಮಾಡೋದಕ್ಕೆ ಇವತ್ತು ಡ್ರೋನ್ಸ್ ಬಳಕೆ ಮಾಡ್ತಾ ಇದ್ದಾರೆ. ಹೇಗ್ ಮಾಡ್ತಿದ್ದಾರೆ ಅಂದ್ರೆ, ನಿಮಗೆ ಗೊತ್ತಿದೆ ಯುರೋಪ್ ಮತ್ತೆ ನ್ಯೂಜಿಲೆಂಡ್ ಈ ಕಡೆ ಎಲ್ಲ ದೇ ಯೂಸ್ ಶೀಪ್ ಡಾಗ್, ನಾಯಿಗಳನ್ನ ಯೂಸ್ ಮಾಡಿ ದೇ ವಿಲ್ ಹರ್ಡ್ ಲಾರ್ಜ್ ಫ್ಲಾಕ್ಸ್ ಆಫ್ ಶೀಪ್. ಸೊ ಫಾರ್ಮರ್ಸ್ ಈಗ ಅಲ್ಲಿ ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ನಾಯಿ ಬಗಳೋದನ್ನ ರೆಕಾರ್ಡ್ ಮಾಡಿ ಡ್ರೋನ್ ಅಲ್ಲಿ ಸ್ಪೀಕರ್ನ ಅಳವಡಿಸಿ, ಸೊ ಶೀಪ್ ಇವಾಗ ಕುರಿಗಳು ಬೇರೆ ಕಡೆ ಹೋಗುತ್ತೆ ಅಂದ್ರೆ ಡ್ರೋನ್ ಮೂಲಕ ಬಗಳೋ ತರ ಶಬ್ದ ಮಾಡಿಸಿ ದೇ ಆರ್ ಹರ್ಡಿಂಗ್ ಇಟ್. ದಿಸ್ ಈಸ್ ಒನ್ ಪ್ರಿಮಿಟಿವ್ ವೇ. ಬಟ್ ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಬರ್ತಿದೆ ಅಂದ್ರೆ ಅವ್ರಗಳಿಗೆ ಗ್ರೇಸಿಂಗ್ ಪ್ಯಾಟರ್ನ್ ಗೊತ್ತಾಗ್ತಿದೆ. ಸೊ ಓವರ್ ಗ್ರೇಸಿಂಗ್ ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಓವರ್ ಗ್ರೇಸಿಂಗ್ ಆಯ್ತು ಅಂದ್ರೆ ಮೋಸ್ಟ್ ಆಫ್ ದ ಶೀಪ್ ಕ್ಯಾಟಲ್ ಆರ್ ಶೀಪ್ ಮೈಟ್ ನಾಟ್ ಗೆಟ್ ದ ರಿಕ್ವೈರ್ಡ್ ಫುಡ್. ಸೊ ಓವರ್ ಗ್ರೇಸಿಂಗ್ ಅವಾಯ್ಡ್ ಮಾಡೋದಕ್ಕೆ ದೇ ಆರ್ ಏಬಲ್ ಟು ಗೆಟ್ ಗ್ರೇಸಿಂಗ್ ಪ್ಯಾಟರ್ನ್ ಡೇಟಾ. ಅದಾದ್ಮೇಲೆ ಪ್ರೆಡೆಟರ್ಸ್ ನ ಡಿಟೆಕ್ಟ್ ಮಾಡೋದಕ್ಕೆ, ಸಿನ್ಸ್ ದ ಡ್ರೋನ್ ಇಸ್ ಫ್ಲೈಯಿಂಗ್ ಎಟ್ ಎ ವೆರಿ ಹೈ ಆಲ್ಟಿಟ್ಯೂಡ್, ದೇ ವಿಲ್ ಬಿ ಏಬಲ್ ಟು ಸ್ಪಾಟ್ ಪ್ರೆಡೆಟರ್ಸ್ ಬಿಫೋರ್ ದೇ ಕಮ್ ಅಂಡ್ ಅಟ್ಯಾಕ್ ದ ಫ್ಲಾಕ್. ಸೊ ಇದೆಲ್ಲ ಕೂಡ ಡ್ರೋನ್ಸ್ ಅಲ್ಲಿ ಇವತ್ತು ಹೆಲ್ಪ್ ಆಗ್ತಿದೆ. ಸೊ ಕುರಿ ಕಾಯೋದು ಮತ್ತೆ ಹಸು ಮೇಯಿಸೋದು ಕೂಡ ಇಸ್ ನೌ ಎ ಹೈಟೆಕ್ ಜಾಬ್. ಇಲ್ಲಿ ನೀವು ಡ್ರೋನ್ ಇಂದ ಬರ್ತಿರೋ ವಿಡಿಯೋ ಫೀಡ್ ಇದು. ಕನ್ವೆನ್ಷನಲ್ ಶೀಪ್ ಡಾಗ್ಸ್ ಯೂಸ್ ಮಾಡಿದ್ರೆ ಹಲವಾರು ಪ್ರಾಬ್ಲಮ್ಸ್ ಇದೆ. ಒಂದು, ಇಟ್ ಕ್ಯಾನ್ ಅಟ್ಯಾಕ್ ದ ಫ್ಲಾಕ್. ಇಲ್ಲಾಂದ್ರೆ ಅದು ಶೀಪ್ ಡಾಗ್ ಕೂಡ ಪ್ರಾಣಿ, ಅದಕ್ಕೂ ಹೊಟ್ಟೆ ಹಸಿಯುತ್ತೆ, ಹುಷಾರ್ ತಪ್ಪುತ್ತೆ, ಅವಾಗೆಲ್ಲ ನಿಮಗೆ ಮಲ್ಟಿಪಲ್ ಅದರ್ ಪ್ರಾಬ್ಲಮ್ಸ್. ಡ್ರೋನ್ಸ್ ಮೇಕ್ ಅವೇ ವಿತ್ ಆಲ್ ಆಫ್ ದಟ್. ಇನ್ಲ್ಯಾಂಡ್ ಫಿಶರೀಸ್ ಅಲ್ಲಿ ನಾನು ಹೇಳಿದಾಗೆ ಡ್ರೋನ್ಗೆ ಇನ್ಸ್ಟೆಡ್ ಆಫ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಸೀಡ್ಸ್ ಹಾಕೋದ್ ಬದಲು ಫಿಶ್ ಫೀಡ್ ಹಾಕಿದ್ರೆ ಯು ಹ್ಯಾವ್ ಡ್ರೋನ್ಸ್ ಫಾರ್ ಇನ್ಲ್ಯಾಂಡ್ ಫಿಶರೀಸ್ ಅಪ್ಲಿಕೇಶನ್. ಸೊ ಲಾರ್ಜ್ ವಾಟರ್ ಬಾಡೀಸ್ ಅಲ್ಲಿ ಇಫ್ ವಿ ಆರ್ ಡೂಯಿಂಗ್ ಇನ್ಲ್ಯಾಂಡ್ ಫಿಶರೀಸ್ ದೆನ್ ಇಟ್ ಬಿಕಮ್ಸ್
ವೆರಿ ಈಸಿ ಫಾರ್ ಡಿಸ್ಪರ್ಸಲ್ ಆಫ್ ಫಿಶ್ ಫುಡ್ ಅಂಡ್ ಒಂದೇ ಕಡೆ ಹಾಕೋ ನೆಸೆಸಿಟಿ ಬರೋದಿಲ್ಲ. There will be more probability of the fish getting adequate food rather than having to fight over it. So inland fisheries na develop ಮಾಡೋದಕ್ಕೂ ಕೂಡ drones ಬಳಕೆ ಮಾಡಬಹುದು and you can move large amount of fish food over large areas. Next slide. Shrimp farming ಅಲ್ಲಿ it will help a lot. ಫ್ರೂಟ್ ಹಾರ್ವೆಸ್ಟಿಂಗ್. ಫ್ರೂಟ್ ಹಾರ್ವೆಸ್ಟಿಂಗ್ ಅಲ್ಲಿ ಈಗ ಟೆದರ್ಡ್ ಸಿಸ್ಟಮ್ ಅಂತ ಕರಿತೀವಿ. ಅದಕ್ಕೆ ಪವರ್ ಸಪ್ಲೈ ಬಂದು ಗ್ರೌಂಡ್ ಅಲ್ಲಿ ಇರುವಂತ ಒಂದು ರೋವರ್ ಇಂದ ಬರುತ್ತೆ. ಆರ್ಮ್ ಮತ್ತೆ ಗ್ರಾಪ್ಲಿಂಗ್ ಹುಕ್ ಇರುತ್ತೆ. ಆರ್ಮ್ ಹತ್ರ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಬಂದು ಆನ್ ಬೋರ್ಡ್ ಕಂಪ್ಯೂಟರ್ ಅಲ್ಲಿ ಎ ಬೇಸ್ಡ್ ಆಲ್ಗೋರಿಥಮ್, ಹಣ್ಣು ರೈಪ್ ಆಗಿದೆಯಾ ಇಲ್ವಾ ಅನ್ನೋದು ಡಿಟರ್ಮೈನ್ ಮಾಡುತ್ತೆ ಕಂಪ್ಯೂಟರ್. ರೈಪ್ ಇಲ್ಲ ಅಂದ್ರೆ ಬಿಟ್ಬಿಡುತ್ತೆ, ರೈಪ್ ಆಗಿದೆ ಅದನ್ನ ಹಾರ್ವೆಸ್ಟ್ ಮಾಡಬಹುದು ಅಂದ್ರೆ ಇಟ್ ವಿಲ್ ಪ್ಲಕ್ ದ ಫ್ರೂಟ್. ಬೇಸ್ಡ್ ಆನ್ ದ ಸೈಜ್ ಆಫ್ ಫ್ರೂಟ್ ಯು ಕ್ಯಾನ್ ಸಾರ್ಟ್ ಇಟ್ ಅಟ್ ದಟ್ ಪಾಯಿಂಟ್ ಇಟ್ ಸೆಲ್ಫ್. ಸಪರೇಟ್ ಸಾರ್ಟಿಂಗ್ ಮಾಡೋ ನೆಸೆಸಿಟಿನೂ ಕೂಡ ಬರೋದಿಲ್ಲ. ಬೇಸ್ಡ್ ಆನ್ ದಿ ಸೈಜ್ ಆಫ್ ದ ಫ್ರೂಟ್ ಇಟ್ ವಿಲ್ ಡ್ರಾಪ್ ಇನ್ ಟು ದಟ್ ಸೈಜ್ ಬ್ಯಾಸ್ಕೆಟ್. ಇದು ನೀವು 24/7 ರನ್ ಮಾಡಬಹುದು. ನೈಟ್ ಅಲ್ಲೂ ಕೂಡ ಇಟ್ ವಿಲ್ ಲೈಟ್ಸ್ ಇರುತ್ತೆ, ಇಟ್ ವಿಲ್ ಗೋ ಆನ್ ಪ್ಲಕಿಂಗ್. ಸೊ ಲಾರ್ಜ್ ಆರ್ಚರ್ಡ್ಸ್ ಅಲ್ಲಿ ದಿಸ್ ಕ್ಯಾನ್ ಬಿ ಯೂಸ್ಡ್. ಆಮೇಲೆ ಫಾರ್ಮರ್ಗೆ ಆಕ್ಚುಯಲ್ ಡೇಟಾ ಬಂದ್ಬಿಡುತ್ತೆ, ಎಷ್ಟು ಫ್ರೂಟ್ ಹಾರ್ವೆಸ್ಟ್ ಆಗಿದೆ, ಏನ್ ಸೈಜಸ್ ಅಲ್ಲಿ ಫ್ರೂಟ್ ಹಾರ್ವೆಸ್ಟ್ ಆಗಿದೆ ಅನ್ನೋ ಕೂಡ ಡೇಟಾ ಕೂಡ ಬಂದ್ಬಿಡುತ್ತೆ. So, ಕೊನೆಯ ಸ್ಲೈಡ್, ಸ್ಮಾಲ್ ಇಂಟ್ರೊಡಕ್ಷನ್. ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಅಗ್ರಿಕಲ್ಚರ್, ಡ್ರೋನ್ಸ್ ಅಂಡ್ ರೊಬೋಟಿಕ್ಸ್, ಸೀಡರ್ ಅಂತ US ಬ್ಯಾಂಗ್ಳೂರಲ್ಲಿ ನಾವು 2021 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಪ್ರೊಫೆಸರ್ ಆನಂದ್ ಅವರ ನೇತೃತ್ವದಲ್ಲಿ ಅವಾಗ ಸ್ಟಾರ್ಟ್ ಮಾಡಿದ್ದು. ರೈಟ್ ನೌ ಇಟ್ ಈಸ್ ಹೆಡೆಡ್ ಬೈ ಡೈರೆಕ್ಟರ್ ಆಫ್ ರಿಸರ್ಚ್. ಅಲ್ಲಿ ಇವಾಗ ನಾವು ಈ ತಂತ್ರಜ್ಞಾನಗಳನ್ನ ಬೆಳೆಸ್ತಾ ಇದ್ದೀವಿ. First and foremost, we will standardize drones that will be allowed to spray in Karnataka. Yakandre we don't want the repeat of endosulfan problem, so we will standardize drones and the chemical concentration that will go into it. Idanna ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ನಮ್ಮ ಇದರಲ್ಲಿ. ಸೆಕೆಂಡ್ ಬಂದು ನಮ್ಮ ರೂರಲ್ ಯೂತ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ we will have a drone pilot training center at that location. ಯಾರೇ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು, who want to learn how to fly drones can enroll themselves and we will start providing license shortly within another 2 months. ಅದರ ನಂತರ ಡ್ರೋನ್ಸ್ ಗಳನ್ನೇ ಟೆಸ್ಟ್ ಮಾಡೋದಕ್ಕೆ ಸೆಂಟರ್, ಇವಾಗ ಆಲ್ರೆಡಿ ಫಾರ್ಮ್ ಮಿಷಿನರಿ ಟೆಸ್ಟಿಂಗ್ ಸೆಂಟರ್ ಇದೆ. ಅದೇ ತರ ಡ್ರೋನ್ಸ್ ಅದರ ಯಾಕಂದ್ರೆ ಎವ್ರಿಬಡಿ ಇಸ್ ಕ್ಲೇಮಿಂಗ್ ಎ ಲಾಟ್ ಆಫ್ ಥಿಂಗ್ಸ್, ಬಟ್ ಕ್ಲೇಮ್ ಕರೆಕ್ಟಾ ಇಲ್ವಾ ಅನ್ನೋದು ಯಾರಾದ್ರೂ ಅಪ್ರೂವ್ ಮಾಡಬೇಕು.
ಸೊ ವಿ ಆರ್ ಸೆಟ್ಟಿಂಗ್ ಅಪ್ ದಟ್ ಪ್ರಾಸೆಸ್ ವೇರ್ ಡ್ರೋನ್ಸ್ನೇ ನಾವು ಟೆಸ್ಟ್ ಮಾಡಿ ಅವ್ರು ಕ್ಲೇಮ್ ಮಾಡ್ತಿರೋ ಡ್ರಾಪ್ಲೆಟ್ ಸೈಜ್ ಆಗಿರ್ಬೋದು, ಡ್ರಿಫ್ಟ್ ಲೆವೆಲ್ಸ್ ಆಗಿರ್ಬೋದು, ಇದನ್ನೆಲ್ಲಾನು ನಾವು ವಿ ವಿಲ್ ವ್ಯಾಲಿಡೇಟ್ ಇಟ್ ಅಂಡ್ ದೆನ್ ಪ್ರೊವೈಡ್ ಎ ಸರ್ಟಿಫಿಕೇಟ್ ಸೊ ದಟ್ ಇಟ್ ವಿಲ್ ಬಿ ಅಥೆಂಟಿಕ್. ರೈತರನ್ನ ಅವಾಗ ಯಾರು ಫೂಲ್ ಮಾಡೋದಕ್ಕಾಗೋದಿಲ್ಲ. ಸೊ ದಿಸ್ ಪ್ರಾಸೆಸ್ ಆಲ್ಸೋ ವಿ ಹ್ಯಾವ್ ಡನ್. ಅಪಾರ್ಟ್ ಫ್ರಮ್ ದಟ್ ದೇಸಿ ಪ್ರೋಗ್ರಾಮ್ಸ್ಗೆ ವಿ ಆರ್ ಡೂಯಿಂಗ್ ಡ್ರೋನ್ಸ್ ಬಗ್ಗೆ ನಾವು ಅಲ್ಲಿ ತಿಳುವಳಿಕೆ ಮೂಡಿಸ್ತಾ ಇದೀವಿ. ಬೇರೆ ಬೇರೆ KVKs ಆಗಿರ್ಬೋದು, ಕಸ್ಟಮರ್ ಹೈರಿಂಗ್ ಸೆಂಟರ್ಸ್ ಆಗಿರ್ಬೋದು, ಇಲ್ಲಿ ಕೂಡ ಅಂಡರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರ್ ಯಾವ KVKs ಬರುತ್ತೆ, ವಿ ಆರ್ educating them about drones and how to use it and what are the benefits. This is what we are currently doing at our Center of Excellence. We request, I on behalf of the center request all of your support. ಇಲ್ಲಿ ತುಂಬಾ ತಿಳಿದಿರೋರು ಇದ್ದೀರಾ, ಪ್ಲೀಸ್ ವಿ ರಿಕ್ವೆಸ್ಟ್ ಯುವರ್ ಅಡ್ವೈಸ್ ಅಂಡ್ ಯುವರ್ ವ್ಯಾಲ್ಯೂಬಲ್ ಇನ್ಪುಟ್ಸ್. ನಾವು ಆ ಸೆಂಟರ್ನ ಬಹಳ ದೊಡ್ಡದಾಗಿ ಬೆಳೆಸಬೇಕು. ಯಾಕಂದ್ರೆ ಇವಾಗ ಬೇರೆ ಅಗ್ರಿಕಲ್ಚರ್ ಸ್ಪ್ರೇಯಿಂಗ್ ಡ್ರೋನ್ಸ್ ಮಾತ್ರ ಸೀಮಿತ ಪಡಿಸಿದೀವಿ, ಬಟ್ ವಿ ವಾಂಟ್ ಟು ಬ್ರಿಂಗ್ ರೋಬೋಟ್ಸ್ ದಟ್ ಕ್ಯಾನ್ ಹೆಲ್ಪ್ ಅವರ್ ಫಾರ್ಮರ್ಸ್. ಯಾಕಂದ್ರೆ ಅಗ್ರಿಕಲ್ಚರ್ ಫಾರ್ಮ್ ಲೇಬರ್ ಇಸ್ ಗೋಯಿಂಗ್ ಟು ಬಿಕಮ್, ಶಾರ್ಟೇಜ್ ಇನ್ಕ್ರೀಸ್ ಆಗುತ್ತೆ ಹೊರತು ಅದು ಇಟ್ ವಿಲ್ ನಾಟ್ ಗೋ ಬ್ಯಾಕ್ ಟು ನಾರ್ಮಲ್. ಇದನ್ನ ನಾವು ಟಿ ಎಸ್ಟೇಟ್ಸ್ ಅಲ್ಲಿ ವಿ ಹ್ಯಾವ್ ಡನ್ ದಿ ಸ್ಟಡಿ. ಟಿ ಎಸ್ಟೇಟ್ಸ್ ವಿಲ್ ಕೀಪ್ ಲೂಸಿಂಗ್ ಮ್ಯಾನ್ ಪವರ್ ಬಿಕಾಸ್ ಇಟ್ಸ್ ಎ ವೆರಿ ಹಾರ್ಡ್ ಜಾಬ್. ಟಿ ಎಸ್ಟೇಟ್ ಅಲ್ಲಿ ಇವತ್ತು ಕೆಲಸ ಮಾಡ್ತಿರೋರು ಮಕ್ಕಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆ ಲೆವೆಲ್ ಅಲ್ಲಿ they are settled. They will not come back to tea estates. Northern states in this problem south al matra illa, even in Assam ಈ problem ಇದೆ, where manpower surplus ಇದೆ ಅನ್ಕೊಂಡಿದ್ವಿ, but it is slowly changing. So automation and robots are the future. ಅದಕ್ಕೆ ಎಲ್ಲರ ಸಹಾಯನೂ ಬೇಕು, ವ್ಯಾಲ್ಯೂಬಲ್ ಇನ್ಪುಟ್ಸ್ ಬೇಕು, so that we can help our farmers have a profitable venture in agriculture. Thank you everyone for your patient hearing. ಒಂದು 2 ಅಥವಾ 3 ಪ್ರಶ್ನೆಗಳ ಮೂಲಕ ಏನಾದ್ರೆ ಸಂದೇಹ ಇದ್ರೆ ಮಾಡ್ಕೊಳ್ಳಿ. ಆಮೇಲೆ ಯಾಕಂದ್ರೆ ಮತ್ತೊಂದು ಉಪನ್ಯಾಸ ಇದೆ, ಹಾಗಾಗಿ ಹೇಳಿ ಸರ್. ಮ್ಯಾಪ್ ಅರ್ಥ ಆಗಲಿಲ್ಲ, ಕೇಳಿಸ್ಲಿಲ್ಲ. ಸರ್, ಈ ಸದ್ಯಕ್ಕೆ ಆ ಪ್ರಾಜೆಕ್ಟ್ ಇನ್ನು ನಡೀತಾ ಇದೆ. ಫುಲ್ ಮ್ಯಾಪ್ ಅವೈಲಬಿಲಿಟಿ ಇಲ್ಲ, ಬಟ್ ಇಟ್ ವಿಲ್ ಬಿ ಅವೈಲಬಲ್ ಫಾರ್ ಪಬ್ಲಿಕ್. ಉದ್ದೇಶ ಇರೋದೇ ಲ್ಯಾಂಡ್ ಲಿಟಿಗೇಷನ್ ಕೊನೆಗೆ ಕಾಣಿಸ್ಬೇಕು ಅಂತ. ಬಟ್ ಅಲಾಂಗ್ ವಿತ್ ದಟ್ ವ್ಯಾಲ್ಯೂಬಲ್ ಲ್ಯಾಂಡ್ ಡೇಟಾ ಪಬ್ಲಿಕ್ಗೆ ಅವೈಲಬಲ್ ಮಾಡಬೇಕು ಅಂತ. ಇಟ್ ವಿಲ್ ಬಿ ಅವೈಲಬಲ್ ಫಾರ್ ಪಬ್ಲಿಕ್, ಬಟ್ ಒನ್ಸ್ ದ ಪ್ರಾಜೆಕ್ಟ್ ಇಸ್ ಕಂಪ್ಲೀಟ್. ಸರ್, ವಿ ಆರ್ ಎನ್ಕರೇಜಿಂಗ್ ಯೂತ್ಸ್ ಟು ಸ್ಟಾರ್ಟ್ CHC, ಕಸ್ಟಮರ್ ಹೈರಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರೆ ಸಬ್ಸಿಡಿ ಕೂಡ ಇದೆ. ಸೊ ಅಲ್ಲಿ ಆಲ್ಮೋಸ್ಟ್ ನನಗೆ ತಿಳಿದಿರಂಗೆ 50% 40% ಸಬ್ಸಿಡಿ ಇದೆ. ಸೊ ದೇ ಕ್ಯಾನ್ ಬೈ ದ ಡ್ರೋನ್ ಅಂಡ್ ಸ್ಟಾರ್ಟ್ ಪ್ರೊವೈಡಿಂಗ್ ಸರ್ವಿಸ್. ಸರ್, ಡ್ರೋನ್ ಬಂದು ನಿಮಗೆ 5 ಲಕ್ಷದಿಂದ 25 ಲಕ್ಷವರೆಗೂ ಇದೆ. ಡಿಪೆಂಡ್ಸ್ ಆನ್ ಹೌ ದಿ ಪರ್ಚೇಸಿಂಗ್ ಪವರ್ ಆಫ್ ದಿ ಪರ್ಸನ್ ಅಂಡ್ ಬಿಸ್ನೆಸ್ ಎಬಿಲಿಟಿ. Thank you. ಡ್ರೋನ್ ಹಾರಿಸೋದಕ್ಕೆ ಇಂಜಿನಿಯರಿಂಗ್ ಓದಬೇಕಾಗಿಲ್ಲ, 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. ಎಸ್ ಆಗೋದಿಲ್ಲ. ಇವತ್ತು IT ಕಂಪ್ಯೂಟರ್ ಬಂದಿರೋದ್ರಿಂದ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆಯಾ, ಕಮ್ಮಿ ಆಗಿದೆ? ಎಲ್ಲಾ ತಂತ್ರಜ್ಞಾನ ಬಂದಾಗಲೂ ಈ ಪ್ರಶ್ನೆ ಬರುತ್ತೆ. ಬಟ್ ಎವ್ರಿ ಟೆಕ್ನಾಲಜಿ ಕ್ರಿಯೇಟ್ಸ್ ಇಟ್ಸ್ ಓನ್ ಸ್ಕಿಲ್ ಫೋರ್ಸ್. ನಾನು ಅದನ್ನೇ ಹೇಳ್ತೀನಿ. ನಾನು 10ನೇ ಕ್ಲಾಸ್ ಪಾಸ್ ಆಗಿರೋ ಹುಡುಗರಿಗೂ ಕೂಡ ಜಸ್ಟ್ 10th ಪಾಸ್ ಹಳ್ಳಿಯಿಂದ ಬಂದಿರೋ ಹುಡುಗರಿಗೆ ಡ್ರೋನ್ ಹಾರಿಸೋದಕ್ಕೆ ಟ್ರೈನಿಂಗ್ ಮಾಡಿ ಇವತ್ತು 40,000 ರೂಪಾಯಿ ಸಂಬಳ ತಗೊಂತಾರೆ. ಯಾರು ನ್ಯಾಪ್ಸ್ಯಾಕ್ ಸ್ಪ್ರೇಯರ್ಸ್ ಅಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ, ಇದು ಸ್ಕಿಲ್, ಇದು ಡಿಗ್ರಿ ಅಲ್ಲ. 10ನೇ ಕ್ಲಾಸ್ DGCA ರೂಲ್ಸ್ ಇರೋದು 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು ಅಂತ. 10ನೇ ಕ್ಲಾಸ್ ಪಾಸ್ ಆಗಿದ್ರೆ ನಾನು ಡ್ರೋನ್ ಹಾರ್ಸಕ್ ನಾನು ಹೇಳ್ತೀನಿ. ಇದುವರೆಗೂ 500 ಜನಕ್ಕೆ ಟ್ರೈನ್ ಮಾಡಿದ್ದೀನಿ. 30 days.
Sir, right now the fees is at 65,000, sir. We are reducing it. Sir, 1 month training course. Yes. So this course will start at the university from January. Yes. Yes. Okay. Okay. We can do a trial run, sir. Okay. Okay. Sir, we would love to work with you. I will take your number and then we can do a pilot project, sir. ಯಾವ್ದಕ್ಕೆ ಸರ್? ಬರ್ಡ್ ಸ್ಕೇರಿಂಗ್. ಆಗುತ್ತೆ. ಸೊ ಜನರಲಿ ಡ್ರೋನ್ ಶಬ್ದದಿಂದ ಬರ್ಡ್ ಹೋಗುತ್ತೆ. ನಾನು ನಿಮಗೆ ಎರಡನೇ ಸ್ಲೈಡ್ ಅಲ್ಲಿ ಆರ್ನಿಥಾಪ್ಟರ್ ಅಂತ ಒಂದು ತೋರಿಸ್ತೆ. ಹಕ್ಕಿ ತರನೇ ಡ್ರೋನ್ ಅದು. ನೀವು ಹದ್ದು ತರ ಡಿಸೈನ್ ಮಾಡ್ಬಿಟ್ರೆ ಅದು ಹಾರಿದಾಗ ಬರ್ಡ್ಸ್ ಎದುರ್ಕೊಂಡು ಹೋಗ್ಬಿಡುತ್ತೆ. ಅದನ್ನ ನಾನು ಬಿಲ್ಡು ಮಾಡಿದ್ದೀನಿ. ಇಟ್ಸ್ ಎ ವೆರಿ ಫೆಂಟಾಸ್ಟಿಕ್ ಪ್ರಾಸೆಸ್ ಟು ಬಿಲ್ಡ್ ಇಟ್ ಅಂಡ್ ಫ್ಲೈ ಇಟ್. If you want, we can try in your farms. Okay. ಮಾಡಬಹುದು ಸರ್. ಸರ್ವೇಲೆನ್ಸ್ ಸಿಸ್ಟಮ್ಸ್ ನನಗೆ ಇದನ್ನ ಸ್ಯಾಂಡ್ಲ್ವುಡ್ ಗ್ರೋವರ್ಸ್ ಕೇಳಿದ್ದಾರೆ. ಸೊ ಇವತ್ತು ವಿ ಆರ್ ಸೀಯಿಂಗ್ ಎ ಸ್ಯಾಂಡ್ಲ್ವುಡ್ ಗ್ರೋಯಿಂಗ್ ಕಮಿಂಗ್ ಬ್ಯಾಕ್ ಟು ಅವರ್ ಕಂಟ್ರಿ. ವಿ ವರ್ ಒನ್ ಆಫ್ ದಿ ಲಾರ್ಜೆಸ್ಟ್ ಸ್ಯಾಂಡ್ಲ್ವುಡ್ ಗ್ರೋವರ್ಸ್. ನೌ ಇಟ್ ಈಸ್ ಆಸ್ಟ್ರೇಲಿಯಾ. ಸೊ ಸ್ಯಾಂಡ್ಲ್ವುಡ್ ಗ್ರೋವರ್ಸ್ theft prevention ಏನ್ ಮಾಡಬಹುದು ಅಂತ, we have a fully automated system that we have developed for surveillance and monitoring. ಯಾಕಂದ್ರೆ ಇಂಟರ್ವೆನ್ಷನ್ ಮಾಡಕ್ಕಾಗಲ್ಲ, ಯಾಕಂದ್ರೆ that becomes a little complicated, but we can definitely alert the nearby police station or even the owner of the land. ಅದಕ್ಕೆ 24/7 monitoring systems, fully automated systems. Thank you. Yeah, last question. Okay. We cannot avoid drift. Drift is not even, it's not possible in manual method also to completely avoid. What we say, if wind speed is below 5 meter per second, it's the ideal time to spray. ಯಾಕಂದ್ರೆ ಇವಾಗ ಎಲೆಕ್ಟ್ರೋಸ್ಟಾಟಿಕ್ ಸೆಂಟ್ರಿಫ್ಯೂಗಲ್ ಆಟೋಮೈಸರ್ಸ್ ಏನ್ ಯೂಸ್ ಮಾಡ್ತಾ ಇದ್ವಿ, ಅಥವಾ ಟಿ-ಜೆಟ್ ನಾಸಲ್ಸ್ ಫಾರ್ ಹೈಡ್ರಾಲಿಕ್ ಬೇಸ್ ಸ್ಪ್ರೇಯಿಂಗ್, 6 ಮೀಟರ್ ಪರ್ ಸೆಕೆಂಡ್ ಮೇಲೆ ವಿಂಡ್ ಸ್ಪೀಡ್ ಇದ್ರೆ ಡ್ರಿಫ್ಟ್ ಅವಾಯ್ಡ್ ಮಾಡೋದು. ಸೊ ಅರ್ಲಿ ಮಾರ್ನಿಂಗ್ ಆರ್ ಲೇಟ್ ಈವ್ನಿಂಗ್ ಸ್ಪ್ರೇಯಿಂಗ್ ಆ ತರ ವಿ ಆರ್ ಪ್ರಿಫರಿಂಗ್. ಅದರ್ವೈಸ್ ದ ಕ್ರಾಪ್ ಹ್ಯಾಸ್ ಟು ಬಿ ದ ಸೇಮ್, ಬಟ್ ಡ್ರಿಫ್ಟ್ ಅವಾಯ್ಡೆನ್ಸ್ ಇಸ್ ನಾಟ್ ಪಾಸಿಬಲ್ ಇನ್ ದಿಸ್. ಬಹಳ ಸೊಗಸಾಗಿ ಅತ್ಯುತ್ತಮವಾಗಿ